ಕ್ರಿಕೆಟ್ ಭಾರತದಲ್ಲಿ ಕೇವಲ ಆಟವಲ್ಲ, ಒಂದು ಭಾವನೆ. ಐಪಿಎಲ್ ಮತ್ತು ಬಿಸಿಸಿಐ ಒಪ್ಪಂದಗಳಿಂದ ಕ್ರಿಕೆಟಿಗರು ಕೋಟಿಗಟ್ಟಲೆ ಗಳಿಸುತ್ತಿದ್ದಾರೆ. ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮತ್ತು ಈಗ ರಿಷಬ್ ಪಂತ್ ಕ್ರಿಕೆಟ್ನಿಂದ ದೊಡ್ಡ ಮೊತ್ತ ಗಳಿಸುವ ಆಟಗಾರ. ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರ ಐಪಿಎಲ್ನಲ್ಲಿ ಆಡ್ತಾರೆ. ಐಪಿಎಲ್ನಿಂದ ಅವರು 16.30 ಕೋಟಿ ರೂಪಾಯಿ ಪಡಿತಾರೆ. ಬಿಸಿಸಿಐ ಕೇಂದ್ರ ಒಪ್ಪಂದದ ಎ ಗ್ರೇಡ್ನಲ್ಲಿ ಅವರಿಗೆ ವರ್ಷಕ್ಕೆ 7 ಕೋಟಿ ರೂಪಾಯಿ ಸಿಗುತ್ತೆ. ಒಟ್ಟಾರೆ ರೋಹಿತ್ ಕ್ರಿಕೆಟ್ನಿಂದ ವರ್ಷಕ್ಕೆ 23.30 ಕೋಟಿ ರೂಪಾಯಿ ಗಳಿಸ್ತಾರೆ. ಅವರ ಬ್ಯಾಟಿಂಗ್ ಮತ್ತು ನಾಯಕತ್ವ ಈ ದೊಡ್ಡ ಸಂಭಾವನೆಗೆ ಕಾರಣ. ಜಸ್ಪ್ರೀತ್ ಬುಮ್ರಾ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ. ಐಪಿಎಲ್ನಿಂದ ಅವರು 18 ಕೋಟಿ ರೂಪಾಯಿ ಗಳಿಸ್ತಾರೆ. ಬಿಸಿಸಿಐ ಎ ಗ್ರೇಡ್ನಲ್ಲಿ ಅವರಿಗೆ ವರ್ಷಕ್ಕೆ 7 ಕೋಟಿ ರೂಪಾಯಿ ಸಿಗುತ್ತೆ. ಒಟ್ಟು ಬುಮ್ರಾ ಕ್ರಿಕೆಟ್ನಿಂದ ವರ್ಷಕ್ಕೆ 25 ಕೋಟಿ ರೂಪಾಯಿ ಗಳಿಸ್ತಾರೆ. ಅವರ ವೇಗದ ಬೌಲಿಂಗ್ ಮತ್ತು ಯಾರ್ಕರ್ ಎಸೆತಗಳು ಈ ಗಳಿಕೆಗೆ ದೊಡ್ಡ ಕಾರಣ. ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಆಟಗಾರ. ಐಪಿಎಲ್ನಿಂದ ಅವರು 21 ಕೋಟಿ ರೂಪಾಯಿ ಗಳಿಸ್ತಾರೆ. ಬಿಸಿಸಿಐ ಎ+ ಗ್ರೇಡ್ನಿಂದ ವರ್ಷಕ್ಕೆ 7 ಕೋಟಿ ರೂಪಾಯಿ ಸಿಗುತ್ತೆ. ಒಟ್ಟಾರೆ ಕೊಹ್ಲಿ ಕ್ರಿಕೆಟ್ನಿಂದ ವರ್ಷಕ್ಕೆ 28 ಕೋಟಿ ರೂಪಾಯಿ ಗಳಿಸ್ತಾರೆ. ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಅವರು ಈ ಸಂಭಾವನೆಗೆ ಯೋಗ್ಯರಾಗಿದ್ದಾರೆ. ಶ್ರೇಯಸ್ ಅಯ್ಯರ್ ಐಪಿಎಲ್ 2025ರ ಹರಾಜಿನಲ್ಲಿ ಪಂಜಾಬ್ ಕಿಂಗ್ಸ್ 26.75 ಕೋಟಿ ರೂಪಾಯಿಗೆ ಅವರನ್ನ ಖರೀದಿ ಮಾಡಿತು. ಬಿಸಿಸಿಐ ಕೇಂದ್ರ ಒಪ್ಪಂದದ ಬಿ ಗ್ರೇಡ್ನಲ್ಲಿ ಅವರಿಗೆ ವರ್ಷಕ್ಕೆ 3 ಕೋಟಿ ರೂಪಾಯಿ ಸಿಗುತ್ತೆ. ಒಟ್ಟು ಶ್ರೇಯಸ್ ಕ್ರಿಕೆಟ್ನಿಂದ ವರ್ಷಕ್ಕೆ 29.75 ಕೋಟಿ ರೂಪಾಯಿ ಗಳಿಸ್ತಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವರ ಅದ್ಭುತ ಪ್ರದರ್ಶನ ಈ ಗಳಿಕೆಗೆ ಸಹಾಯ ಮಾಡಿದೆ. ರಿಷಬ್ ಪಂತ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರ. ಐಪಿಎಲ್ನಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದಿಂದ ಅವರು 27 ಕೋಟಿ ರೂಪಾಯಿ ಗಳಿಸ್ತಾರೆ. ಬಿಸಿಸಿಐ ಎ ಗ್ರೇಡ್ನಲ್ಲಿ ಅವರಿಗೆ ವರ್ಷಕ್ಕೆ 5 ಕೋಟಿ ರೂಪಾಯಿ ಸಿಗುತ್ತೆ. ರಿಷಬ್ ಪಂತ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರ. ಐಪಿಎಲ್ನಲ್ಲಿ ಅವರು ಲಕ್ನೋ ತಂಡದ ಪರವಾಗಿ ಆಡ್ತಾರೆ. ಅಲ್ಲಿ ಅವರು 27 ಕೋಟಿ ರೂಪಾಯಿ ಗಳಿಸ್ತಾರೆ. ಬಿಸಿಸಿಐ ಎ ಗ್ರೇಡ್ನಲ್ಲಿ ಅವರಿಗೆ ವರ್ಷಕ್ಕೆ 5 ಕೋಟಿ ರೂಪಾಯಿ ಸಿಗುತ್ತೆ. ಒಟ್ಟಾರೆ ರಿಷಬ್ ಪಂತ್ ಕ್ರಿಕೆಟ್ನಿಂದ ವರ್ಷಕ್ಕೆ 32 ಕೋಟಿ ರೂಪಾಯಿ ಗಳಿಸ್ತಾರೆ. ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ ಈ ದೊಡ್ಡ ಸಂಭಾವನೆಗೆ ಕಾರಣ. ಈ ಆಟಗಾರ ಐಪಿಎಲ್ ಮತ್ತು ಬಿಸಿಸಿಐ ಒಪ್ಪಂದದ ಜೊತೆಗೆ ಪಂದ್ಯದ ಶುಲ್ಕವನ್ನು ಪಡಿತಾರೆ. ಟೆಸ್ಟ್ ಪಂದ್ಯಕ್ಕೆ 15 ಲಕ್ಷ, ಓಡಿಐಗೆ 6 ಲಕ್ಷ ಮತ್ತು ಟಿ20ಗೆ 3 ಲಕ್ಷ ರೂಪಾಯಿ ಸಿಗುತ್ತೆ. ಜೊತೆಗೆ ಜಾಹೀರಾತು ಒಪ್ಪಂದಗಳಿಗೂ ಕೋಟಿಗಟ್ಟಲೆ ಗಳಿಸ್ತಾರೆ. ಉದಾಹರಣೆಗೆ ವಿರಾಟ್ ಕೊಹ್ಲಿಯ ಜಾಹೀರಾತು ಗಳಿಕೆ ಅವರ ಕ್ರಿಕೆಟ್ ಸಂಭಾವನೆಗಿಂತ ಹೆಚ್ಚು. ರಿಷಬ್ ಪಂತ್ 32 ಕೋಟಿ ರೂಪಾಯಿಗಳೊಂದಿಗೆ ಕ್ರಿಕೆಟ್ನಿಂದ ಅತಿ ಹೆಚ್ಚು ಗಳಿಸುವ ಆಟಗಾರ. ಶ್ರೇಯಸ್ ಅಯ್ಯರ್ 29.75 ಕೋಟಿ ರೂಪಾಯಿ, ವಿರಾಟ್ ಕೊಹ್ಲಿ 28 ಕೋಟಿ, ಜಸ್ಪ್ರೀತ್ ಬುಮ್ರಾ 25 ಕೋಟಿ ಮತ್ತು ರೋಹಿತ್ ಶರ್ಮಾ 23.30 ಕೋಟಿ ರೂಪಾಯಿ ಗಳಿಸ್ತಾರೆ. ಐಪಿಎಲ್ ಮತ್ತು ಬಿಸಿಸಿಐ ಒಪ್ಪಂದಗಳು ಈ ಆಟಗಾರರಿಗೆ ದೊಡ್ಡ ಆರ್ಥಿಕ ಭದ್ರತೆಯನ್ನು ನೀಡಿವೆ. ಅವರ ಪ್ರತಿಭೆ, ಕಠಿಣ ಪರಿಶ್ರಮ ಮತ್ತು ಅಭಿಮಾನಿಗಳ ಬೆಂಬಲ ಈ ಗಳಿಕೆಗೆ ಕಾರಣ. ಈ ಆಟಗಾರರು ಭಾರತದ ಕ್ರಿಕೆಟ್ ಜಗತ್ತಿನ ತಾರೆಯರಾಗಿ ಮಿಂಚುತ್ತಿದ್ದಾರೆ.